ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸ್ಥಾನಕ್ಕೆ ಲಾಭಿ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಯಾರೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ, ಫೋನ್ ಕರೆನೂ ಮಾಡಿಲ್ಲ. ತುಮಕೂರಿನಲ್ಲಿ ಶಾಸಕ SR ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾರ ಜೊತೆನೂ ಕೂಡ ಹೋಗಿ ಲಾಭಿ ಮಾಡಲ್ಲ ಅಂತ ಅವ್ರು ಹೇಳಿರೋದು. ತುಮಕೂರಿನಲ್ಲಿ ಶಾಸಕ SR ಶ್ರೀನಿವಾಸ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮದವರಿಗೂ ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ, ಹಾಗಾಗಿ ನಾನೇನ್ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ನಾಯಕರ ಹಿಂದೆ ಸುತ್ತಿದ್ರೆ ಅವರಿಗೂ ಇರಿಟೇಟ್ ಆಗ್ಬಿಡುತ್ತೆ. ಹೊಸ ಸಂಪುಟದಲ್ಲಿ ಅವಕಾಶ ಸಿಕ್ಕಿದ್ರೆ ನೋಡೋಣ. 2028ಕ್ಕೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಷ್ಟೇ. ತುಮಕೂರಿನಲ್ಲಿ ಶಾಸಕ SR ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ತಾವೇನೋ ಯಾವ ಸ್ಥಾನಮಾನದ ಆಕಾಂಕ್ಷಿನೂ ಅಲ್ಲ, ಬಟ್ ಹೈಕಮಾಂಡ್ ಕೊಟ್ರೆ ನಿಭಾಯಿಸ್ತೀವಿ ಅಂತ. ಫೋನ್ ಮಾಡಿಲ್ಲ, ಯಾರು ಭರವಸೆನೂ ಕೊಟ್ಟಿಲ್ಲ. ನಾನು ಸಚಿವ ಆಗ್ಲೇಬೇಕು ಅಂದಿದ್ರೆ ಇಲ್ಲಿರಿನ ಡೆಲ್ಲಿಲಿ ಇರೀನಿ, ಇಲ್ಲ ಬೆಂಗಳೂರಾಗನ ಇರೀನಿ. ನಾನು ನಿಮ್ಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ದಿನ ಬಂದು ಕೇಳ್ತಿರಲ್ಲ, ದಿನ ಅದೇ ಹೇಳ್ತಾ ಇದ್ದೀರ ಅಷ್ಟೇ. ಬದಲಾವಣೆ ಏನೂ ಇಲ್ಲ. ನನಗೆ ಅದು ಏನು ಗೊತ್ತಿಲ್ಲ, ಲಾಬಿ ಮಾಡೋದು ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯಗಳನ್ನ ಯಾರು ತಾವು ಹೇಳ್ಬೇಕು ಅವ್ರು ತಾವು ಹೇಳಿದೀನಿ. ಅದು ಅವ್ರಿಗೆ ಸೇರಿದ್ದು. ನಾವು ಎಲ್ಲೆಲ್ಲಿ ಅಕಾಮಿಡೇಟ್ ಮಾಡ್ಬೇಕೋ ಅದಕ್ಕೆ ಆ ರೀತಿ ಮಾಡ್ಬೇಕಾಗುತ್ತೆ. ಇದು ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗರನ್ನ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಿಲುವನ್ನ ಹಿಂದ್ಲಿಂದಲೂ ಕೂಡ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವ್ರಿಗೆ ಅವಕಾಶಗಳನ್ನ ಕೊಡ್ಬೇಕಾಗುತ್ತೆ. ಅದರಿಂದ ಅದನ್ನ ನೋಡ್ಕೊಂಡು ಮಾಡ್ತಕ್ಕಂಥದ್ನ ಹೈಕಮಾಂಡ್ನವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾರೆ. ಅದನ್ನ ಮೀರಿ ನಾವು